ಹೆಲೋ ಫ್ರೆಂಡ್ಸ್, ಬಿಂದು ಕೇಸರಿ ನಂದನ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಮನೆಯಲ್ಲಿ ನ್ಯಾಚುರಲ್ ಆಗಿ ಹೇರ್ ಡ್ರೈ ಯಾವ ರೀತಿ ಮಾಡ್ಕೊಬೋದು, ಜಸ್ಟ್ ಒಂದು 2-3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಖಂಡಿತವಾಗ್ಲೂ ಒಳ್ಳೆ ಏರ್ ಪ್ಯಾಕ್ನ ನಾವು ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಹೇರ್ ಡ್ರೈ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನಿಲ್ಲಿ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಮೆಂತ್ಯ ಕಾಳು ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಏರ್ಸ್ಗೆ ತುಂಬಾ ಏಳು ಮಾಡಿಸಿದ್ವು ಅಂತಲೇ ಹೇಳ್ಬೋದು. ಏರ್ ಕಲರ್ ಆಗಿರ್ಬೋದು ಅಥವಾ ಒಳ್ಳೆ ನರಿಶ್ಮೆಂಟ್ ಕೂಡ ಕೊಡುತ್ತೆ. ನೆಕ್ಸ್ಟ್ ನಾನಿಲ್ಲಿ 2-3 ಒಂದು ಇಡೀ ಅಂದ್ಕೊಳ್ಳಿ ಅಷ್ಟನ್ನು ನಾನು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದು ನಮ್ಮ ತೋಟದಲ್ಲೇ ಬೆಳೆದಿರುವಂತಹ ಕರಿಬೇವಿನ ಸೊಪ್ಪು. ನನಗೆ ಅಷ್ಟೊಂದು ನ್ಯಾಚುರಲ್ಲಾಗಿ ನ್ಯಾಚುರಲ್ಲೇ, ಬಟ್ ಅಷ್ಟೊಂದು ಚೆನ್ನಾಗಿರೋ ಸಿಕ್ಕಿಲ್ಲ. ಬಟ್ ಏನು ಸಿಕ್ಕಿದೆಯೋ ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ. ಒಂದು ಬಟ್ಲಾಗುವಷ್ಟು ಅಂದ್ಕೊಳ್ಳಿ, ಒಂದು ಬಟ್ಲಾಗುವಷ್ಟು ನಾನು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಯಾವುದೇ ರೀತಿ ಹುರಿದಿಲ್ಲ, ಹಾಗೆ ಜಸ್ಟ್ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸರ್ ಇದನ್ನು ಯಾವುದೇ ರೀತಿ ಉರಿಯೋದು ಬೇಡ, ನೆನೆಸಿಡೋದು ಬೇಡ. ಅದೇ ರೀತಿ ಡ್ರೈ ಆಗಿ ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ಇದು ನಯಸ್ಸು ಇರೋದು ಬೇಡ, ಹಾಗೆ ಫುಲ್ಲು ತರಿನೂ ಇರೋದು ಬೇಡ. ಮಿಕ್ಸರ್ ಒಂಥರ ಸ್ವಲ್ಪ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ, ಆ ರೀತಿ ಮಾಡ್ಕೊಳ್ಳಿ. ಕರಿಬೇವು ಹಾಗೆ ಮೆಂತ್ಯ ಕಾಳಲ್ಲಿ ತುಂಬ ನಾವು ಹೋಮ್ ಮೇಡ್ ಹೇರ್ ಪ್ಯಾಕ್ಸ್ನ ಮಾಡ್ಬೋದು, ಹಾಗೆ ಹೇರ್ ಡ್ರೈ ಕೂಡ ಮಾಡ್ಬೋದು. ಒಳ್ಳೆ ನ್ಯಾಚುರಲ್ ಆಗಿ ನಮ್ಮ ಹೇರ್ಸ್ನ ಅದನ್ನು ಕಾಪಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಯಾವುದೇ ರೀತಿ ಕೆಮಿಕಲ್ಸ್ ಬೇಡ. ಮೆಂತ್ಯನ ಹಾಗೆ ಕರಿಬೇವಿನ ಸೊಪ್ಪನ್ನ ಆಲ್ಮೋಸ್ಟ್ ಏರ್ ಪ್ಯಾಕ್ಸ್ಗಳಲ್ಲಿ, ಹೇರ್ ಡ್ರೈಗಳಲ್ಲಿ ತುಂಬಾ ಬಳಸ್ತಾರೆ. ನ್ಯಾಚುರಲ್ ಆಗಿ ನಮ್ಮ ಹೇರ್ಸ್ನ ಕಪ್ಪು ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಕಬ್ಬಿಣದ ಹಂಚು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕಬ್ಬಿಣದ ಬಾಣಲಿ ಇದ್ದರೆ ತುಂಬಾ ಒಳ್ಳೆಯದು. ನನ್ನ ಹತ್ರ ಬಾಣಲಿ ಇಲ್ಲ, ಹಾಗಾಗಿ ಕಬ್ಬಿಣದ ಹಂಚು ಇರುತ್ತಲ್ಲ, ರೊಟ್ಟಿ ಹಂಚು, ಚಪಾತಿ ಹಂಚು, ಅದ್ರ ಮೇಲೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸಾಸಿವೆ ಕಾಳನ್ನ ಹುರ್ಕೊಳ್ತಾ ಇದ್ದೀನಿ. ಅದು ಆಲ್ಮೋಸ್ಟ್ ಕಪ್ಪು ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ರೋಸ್ಟ್ ಅಂತ ಹೇಳಿದ್ರೆ ಫುಲ್ ಅದು ಕಪ್ಪಾಗಬೇಕು, ಅಲ್ಲಿವರೆಗೂ ನಾವು ಹುರ್ಕೊಬೇಕು. ಸಾಸಿವೆಯಲ್ಲೂ ಕೂಡ ತುಂಬಾ ನ್ಯಾಚುರಲ್ ಆಗಿ ಹೋಮ್ ಮೇಡ್ ರೆಮಿಡಿಗಳನ್ನ ಮಾಡ್ಕೊಬೋದು. ಹೇರ್ ಪ್ಯಾಕ್ಸ್ಗಳಿಗೆ ಹಾಗೆ ಸ್ಕಿನ್ ಕೇರ್ಗಳಿಗೂ ಕೂಡ ತುಂಬಾ ನ್ಯಾಚುರಲ್ ಆಗಿ ಹೋಮ್ ಮೇಡ್ ರೆಮಿಡಿಗಳನ್ನ ಮಾಡ್ಕೊಬೋದು. ಹಾಗೆ ಇದ್ರ ಜೊತೆ ನೀವು ಇನ್ನೂ ಸ್ವಲ್ಪ ಇದು ಬರುತ್ತಲ್ವಾ, ಕಪ್ಪು ಜೀರಿಗೆ, ಸೊ ಅದನ್ನು ಕೂಡ ನೀವು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪು ಜೀರಿಗೆನೂ ಕೂಡ ತೊಗೊಬೋದು. ಅದು ನನ್ನ ಹತ್ರ ಇಲ್ಲ, ಇವಾಗ ಸ್ಕಿಪ್ ಮಾಡಿದ್ದೀನಿ. ಇದ್ದರೆ ಅದು ಕೂಡ ಹಾಕ್ಕೊಳ್ಳಿ ನೀವು. ಇದೇನು ಹಾಕ್ತಾಯಿದ್ದೀನಲ್ಲ ನಾನು, ಸಾಸಿವೆ ಹಾಕ್ತಾಯಿದ್ದೀನಲ್ಲ, ಸೊ ಅದ್ರ ಜೊತೆ ಇದು ಕಪ್ಪಾದಮೇಲೆ ಅದನ್ನು ಕೂಡ ಇದೇ ರೀತಿ ಹುರ್ಕೋಬಹುದು. ತುಂಬಾ ಚೆನ್ನಾಗಿ ಕಪ್ಪಾಗಿ ಬರುತ್ತೆ. ಯಾವುದೇ ರೀತಿ ಏರ್ ಡ್ರೈ ಕೂಡ ಬೇಡ, ನಿಮ್ಗೆ ಇದನ್ನೇ ಬಳಸಿದ್ರೆ ಅಷ್ಟು ಚೆನ್ನಾಗಾಗುತ್ತೆ. ಇನ್ನೊಂದೇನಂತ ಹೇಳಿದರೆ, ನ್ಯಾಚುರಲ್ಲಾಗಿ ನಾವು ಏನೇ ಒಂದು ಪದಾರ್ಥನ ಮಾಡ್ಕೊಂಡು ನಾವು ಹಚ್ಕೊಂಡ್ರು ಅದು ಯಾವುದೇ ರೀತಿ ನಮಗೆ ಸೈಡ್ ಎಫೆಕ್ಟ್ ಅಂದರೂ ಖಂಡಿತವಾಗ್ಲೂ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೊಡಲ್ಲ. ಅದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇವಾಗ ನಾನೇನು ಮಿಕ್ಸರ್ ಮಾಡ್ಕೊಂಡಿದ್ನಲ್ಲ, 2-3 ಟೇಬಲ್ ಸ್ಪೂನ್ ಆಗೋವಷ್ಟು ಮೆಂತ್ಯ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ನಾನಿವಾಗ ಬಾಣಲೆಯಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಫುಲ್ ಕಪ್ಪಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು. ಬಾಣಲೆ ಇದ್ದರೆ ಚೆನ್ನಾಗಿ. ಇದು ಸ್ವಲ್ಪ ನನಗೆ ಸಿಡಿದು ಆಚೆ ಬರ್ತಾಯಿದೆ. ಬಾಣಲೆಯಲ್ಲಾದರೆ ಅದರಲ್ಲೇ ಇರುತ್ತಲ್ವ, ಸೊ ನೀವು ಬಾಣಲೆ ತೊಗೊಳ್ಳಿ. ನಾನು ಕಬ್ಬಿಣದ ಯಾವುದೇ ಆಗಲಿ ಕಬ್ಬಿಣದ ತೊಗೊಳ್ಳಿ, ಬೇರೆ ಏನು ಯೂಸ್ ಮಾಡೋದು ಬೇಡ. ಯಾಕಂದರೆ ಇದರಲ್ಲಿ ಬೇಗನೆ ಕಪ್ಪಾಗುತ್ತೆ. ಹಾಗಾಗಿ ಬೇರೆದರಲ್ಲೆಲ್ಲ ಸುಟ್ಟೋದಂಗೆ ಅನ್ಸ್ಬಿಟ್ಟು, ಇದು ಸುಟ್ಟೋದಂಗಲ್ಲ, ಇದು ಒಂಥರ ನ್ಯಾಚುರಲಾಗಿ ಕಪ್ಪಾಗುತ್ತೆ ಆ ರೀತಿ. ನೆಕ್ಸ್ಟ್ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನಿವಾಗ ಮಿಕ್ಸರ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಫುಲ್ಲು ನಯಸ್ಸಾಗಬೇಕು, ಈ ಸಲ ಫುಲ್ ನಯಸ್ಸಾಗೋ ಥರನೂ ನಾವು ಮಿಕ್ಸರ್ ಮಾಡ್ಕೊಂಡು. ನಾನಿವಾಗ ನಯಸ್ಸಾಗಿ ರುಬ್ಕೊಂಡಿದ್ದೀನಿ. ಫುಲ್ ನಯಸ್ಸಾಗಬೇಕು, ಯಾವುದೇ ರೀತಿ ತರಿ ಎಲ್ಲ ರುಬ್ಕೊಬೇಡಿ. ಹಾಗೆ ನಿಮ್ಮ ಹತ್ರ ಒಂದು ಚಿಕ್ಕದೊಂದು ಬಾಕ್ಸ್ ಇದ್ದರೆ, ಗ್ಲಾಸ್ ಜಾರ್ ಇದ್ದರೆ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಬೋದು. ನೀವು ಯಾವಾಗ ಬೇಕಾವಾಗ ಯೂಸ್ ಮಾಡ್ಬೋದು. ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ ಕೂಡ ತೋರಿಸ್ಕೊಡ್ತೀನಿ. ಈ ರೀತಿ ಸ್ವಲ್ಪನೇ ನೀವು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪನೇ ಇವತ್ತು ಮಾಡಿದ್ದು, ಜಾಸ್ತಿ ಮಾಡಿಲ್ಲ. ನೋಡಿ, ನಿಮ್ಗೆ ಎಷ್ಟು ಏರ್ಸ್ ಇದೆಯೋ ಅದ್ರ ಮೇಲೆ ಡಿಪೆಂಡಾಗಿ ನೀವು ಮಾಡ್ಕೊಬೋದು. ಇವಾಗ ಯಾವ ರೀತಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ, ಹಾಗಾಗಿ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ನಮ್ಮದು ಏರ್ ಡ್ರೈ ಪ್ಯಾಕ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಲೆಮನ್ ಕೂಡ ಹಾಕ್ಕೊಬೋದು. ಸ್ವಲ್ಪ ಕಲಿಸ್ಕೊಬೇಕಾದ್ರೆ ಟೀ ಪೌಡರ್ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಬೋದು. ಇಲ್ಲ ಬೇಡ ಅಂತೇಳಿದ್ರೆ ಜಸ್ಟ್ ಈ ರೀತಿ ಆಯಿಲ್ ಆ ರೀತಿ, ಇಲ್ಲ ಅಂತೇಳಿದ್ರೆ ಸ್ವಲ್ಪ ನೀರಲ್ಲಿ ಕೂಡ ಕಲಿಸ್ಕೊಂಡು ನೀವು ಅಪ್ಲೈ ಮಾಡ್ಕೊಬೋದು. ನೋಡಿ, ಈ ರೀತಿ ಆಗುತ್ತೆ. ಇದನ್ನು ಒಂದು ಸತಿ ನೀವು ವಾಶ್ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ಹೇರ್ಸ್ ಎಲ್ಲ ಬ್ಲ್ಯಾಕ್ ಆಗಿ ಶೈನಿಂಗ್ ಆಗಿ ಬರುತ್ತೆ. ನಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.